ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನೀವು ಹಳೆ ವಿಡಿಯೋ ನೋಡಿರ್ತೀರಾ, ನಾನೊಂದು ಗಾಡಿ ಹಾಂಟ್ ಮಾಡ್ತಾಯಿದ್ದೀನಿ, ಯಾವ್ದು ತೊಗೋಬೇಕು ಅಂತ. ಆಮೇಲೆ ಹಿಂಗೆ ಒಂದು ವೀಡಿಯೋಲಿ ಮೆನ್ಷನ್ ಮಾಡಿದ್ದೆ, ಎಚ್ ಡಿದು ADV ಬಂದುಬಿಟ್ಟು ಅಡ್ವೆಂಚರ್ ಬಿಟ್ಟಿದ್ದಾನೆ 450. ಬೇಸಿಕಲಿ ಬಂದು ಸೇಮ್ ಹಿಮಾಲಯನ್ದು ಹಳೆ ವರ್ಷನ್ ಇತ್ತಲ್ಲ, ಅದರದ್ದೇ ಇನ್ನೂ ಒಳ್ಳೆ ಟ್ಯೂನಿಂಗ್ ಮಾಡಿ, ಅಂದರೆ 2023ಯಲ್ಲೇ ಬಂದಿತ್ತು ಈ ಗಾಡಿ. ಬಟ್ 24ಅಲ್ಲಿ ಕಂಪ್ಲೀಟಾಗಿ ಇಂಜಿನ್ ಟ್ಯೂನಿಂಗು, ಆಮೇಲೆ ಗೇರ್ ಶಿಫ್ಟಿಂಗ್ ರೇಷಿಯೋ ಎಲ್ಲ ಚೇಂಜ್ ಮಾಡಿದ್ದಾನೆ. ಆಮೇಲೆ ರೇಡಿಯೇಟ್ರ್ ಪೊಸಿಷನು ಚೇಂಜ್ ಮಾಡಿದ್ದಾನೆ ಹೀಟಿಂಗ್ ಎಫೆಕ್ಟ್ ಮ್ಯಾನೇಜ್ ಮಾಡೋಕ್ಕೆ. ಸೊ ಅದರಿಂದ ಒಂದು ಸಲ ಗಾಡಿ ನೋಡ್ತೀನಿ. ನನಗೆ ಸ್ಪೆಕ್ ಇದರಲ್ಲೆಲ್ಲ ನನ್ನ ಪರ್ಪಸ್ಗೆ ಈಗ ಅದು ಪರ್ಫೆಕ್ಟಾಗಿದೆ ಗಾಡಿ. ಬಟ್ ಒಂದೇ ಒಂದು ಚೆಕ್ ಮಾಡಬೇಕಾಗಿರೋದು ಹೈಟು. ಎಕ್ಸಾಕ್ಟ್ ಡಾಮಿನರ್ ಅಷ್ಟೇ ಬರುತ್ತೆ, 800 mm ಸೀಟ್ ಹೈಟು. ಬಟ್ ನಿಮ್ಮದು ಮೋನೋ ಸಸ್ಪೆನ್ಷನ್ ಬಂದ್ಬಿಟ್ಟು ಸ್ವಲ್ಪ ಸ್ಲ್ಯಾಂಟಾಗಿ ಕೊಡಿಸಿರೋದ್ರಿಂದ ಕೆಲವ್ರು ಹೇಳ್ತಾರೆ ಡಾಮಿನರ್ಗಿಂತನೂ ಸ್ವಲ್ಪ ಕುಳ್ಳಾಗಿದೆ ಗಾಡಿ ಅಂತ. ಸೊ ನನಗೆ ಗೊತ್ತಿಲ್ಲ, ಒಂದ್ಸಲ ಚೆಕ್ ಮಾಡ್ತೀನಿ. ಆದರೆ ಈ ಗೋಪ್ರೋ ತೊಗೊಂಡು ಹೋಗಲ್ಲ ಅಲ್ಲಿಗೆ, ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತೀನಿ. ಆಮೇಲೆ ಒಂದು ವಾಯ್ಸ್ ಓವರ್ ಕೊಡ್ತೀನಿ ಕಂಪ್ಲೀಟಾಗಿ ಡೀಟೇಲು. ಹಾಗೆ ಒಂದು ಮಾಹಿತಿ, ಈ ವಿಡಿಯೋಲ್ಲೇ BSA ಅಂದರೆ ತುಂಬ ಹಳೆ ಬ್ರ್ಯಾಂಡು, ಲೆಜೆಂಡ್ರಿ ಕ್ಲಾಸಿಕ್ ಕಂಪೆನಿದು. ಸೊ ಇವರು BSA 650 ಗೋಲ್ಡ್ ಸ್ಟಾರ್ನ ಇಂಡಿಯಾದಲ್ಲಿ ಬಿಟ್ಟಿದ್ದಾರೆ. ಸೊ ಈ ಗಾಡಿನೂ ಜಾವಾದವರೇ ಮಾರೋದೀಗ, ಜಾವಾ SD ಗೋಲ್ಡ್ ಸ್ಟಾರು, ಈ ಮೂರೂ ಡಿಸ್ಟ್ರಿಬ್ಯೂಟ್ರ್ ಒಬ್ಬರೇ ಜಾವಾದವರು. ಸೊ ಅದರಿಂದ ಆ ಗಾಡಿನೂ ಇದೆಯಂತೆ ಇಲ್ಲಿ RR ನಗರದಲ್ಲಿ. ಅದ್ರದ್ದು ಒಂದು ಸಲ ಸ್ಪೆಕ್ ಬಗ್ಗೆ ಆದರೆ ಒಂದು ವಾಕ್ ಅರೌಂಡು ಅದೆಲ್ಲ ತೋರಿಸ್ತೀನಿ. ಸೊ ಪ್ರೈಸಿಂಗು ಅಷ್ಟೇ. ಸೊ ಹೋಗೋಣ ಈಗ ಶೋರೂಮ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಗಾಡಿ ನೋಡಿದ ತಕ್ಷಣ ಆ್ಯಸ್ ಎ ಫ್ಯಾಮಿಲಿ ಮ್ಯಾನ್ ತುಂಬ ಇಷ್ಟ ಆಯಿತು, ಬಿಕಾಸ್ ಸೀಟ್ ಕಂಫರ್ಟೇಬಲ್ ಆಗಲಿ. ಇದರಲ್ಲಿ BSA ಗೋಲ್ಡ್ ಸ್ಟಾರಲ್ಲಿ ಸ್ನೇಹಿತರೆ 6 ಕಲರ್ ಬರುತ್ತೆ. ನಾವು ನೋಡ್ತಿರೋದೀಗ ರೆಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಇರುವಂಥ ಕ್ಲಾಸಿಕ್ ಸೂಪರ್ ಗಾಡಿ. 652cc ಲಿಕ್ವಿಡ್ ಕೂಲ್ಡು ಸಿಂಗಲ್ ಸಿಲಿಂಡ್ರ್ ಇಂಜಿನು, 50 Nm ಅಷ್ಟು ಟಾರ್ಕ್ ಜನ್ರೇಟ್ ಮಾಡುತ್ತೆ, 60 PS ಅಷ್ಟು ಪವರ್ ಜನ್ರೇಟ್ ಮಾಡುತ್ತೆ. ಇದಕ್ಕೂ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟ್ರು ಅಥವಾ ಇದಕ್ಕೆ ನಮ್ಮ GT ಕೇಳಿದ್ರೆ ಏನು ಡಿಫ್ರೆನ್ಸ್ ಅಂದರೆ, ಇದು ಬಂದ್ಬಿಟ್ಟು ಸಿಂಗಲ್ ಸಿಲಿಂಡ್ರು, ಮೇಂಟೆನೆನ್ಸ್ ಈಸಿ. ಆದರೆ ಅದರಲ್ಲಿ ರಾಯಲ್ ಎನ್ಫೀಲ್ಡ್ ಬಂದ್ಬಿಟ್ಟು ಒಂದು 2 BHP ಅಷ್ಟು ಪವರ್ ಜಾಸ್ತಿ ಬರುತ್ತೆ. ಆಮೇಲೆ ಅದು ಡ್ಯುಯಲ್ ಸಿಲಿಂಡ್ರು, ಆಯಿಲ್ ಕೂಲ್ಡ್ ಇಂಜಿನು. ಸೊ ಮೇಂಟೆನೆನ್ಸ್ ವಿಷಯದಲ್ಲಿ BSA ಗೋಲ್ಡ್ ಸಿಂಗಲ್ ಸಿಲಿಂಡ್ರ್ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಆಮೇಲೆ ಆಬ್ವಿಯಸ್ಲಿ ನಿಮಗೆ ಹಳೆ ವಿಂಟೇಜ್ ಫೀಲಿಂಗ್ ಬರಬೇಕು ಅಂದರೆ ಸಿಂಗಲ್ ಸಿಲಿಂಡ್ರ್ ಇಂಜಿನ್ಗಳದ್ದು ಅದು ಟ್ಯೂನಿಂಗೇ ಬೇರೆ ಥರ ಇರುತ್ತೆ, ಪಕ್ಕಾ ರೆಟ್ರೋ ಸ್ಟೈಲು. ನೀವೀಗ ನೋಡ್ತಾ ಇರೋದು ಬಂದ್ಬಿಟ್ಟು ಇನ್ನೊಂದು ಕಲ್ಲರು, ಬ್ಲ್ಯಾಕ್ ವಿತ್ ಸಿಲ್ವರ್ ಕಾಂಬೋ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು 770 mm ಬರುತ್ತೆ, ಆರಾಮಾಗಿ ಫ್ಲ್ಯಾಟ್ ಫುಟ್ ಆಗುತ್ತೆ. ನೀವು ಲೈಫ್ ಟೈಮ್ ಗಾಡಿ ಇಟ್ಕೋಬೇಕು ಅಂದರೆ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ವೆಹಿಕಲು. ಬಟ್ ಸರ್ವಿಸ್ಸು ಆಮೇಲೆ ಪಾರ್ಟ್ಸ್ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಫಸ್ಟ್ ವರ್ಷನ್ ಆಗಿರೋದ್ರಿಂದ BSA ಗೋಲ್ಡ್ ಇಂಡಿಯಾದಲ್ಲಿ, ಅದು ಜಾವದವ್ರು ಕೊಟ್ಟಿದ್ದಾರೆ ಈ ಸಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಹೇಗಿರುತ್ತೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಬಟ್ ಗಾಡಿ ವಯಸ್ಸಾಗಲಿ ಟೆಕ್ನಾಲಜಿ ವಯಸ್ಸಾಗಲಿ ರೆಟ್ರೋ ಮಿಕ್ಸ್ ಅನ್ನೋ ಅಪ್ಗ್ರೇಡೆಡ್ ಮಾಡಿದ್ದಾರೆ. ಅಂದರೆ ಹಳೆಯ ಸ್ಟೈಲ್ನು ಉಳಿಸ್ಕೊಂಡು ಈಗ ಏನು ಬೇಕು ಜನಗಳಿಗೆ ಪವರು 4000 RPMಗೆ ಸ್ನೇಹಿತರೆ ನಿಮಗೆ 50 Nm ಟಾರ್ಕ್ ಕಿಕ್ಕಿನ್ ಆಗುತ್ತೆ ಅಂದರೆ ಲೆಕ್ಕ ಹಾಕಿ ಎಂಥ ಪವರ್ ಇರ್ಬೋದು. ಸಿಟಿಲಾಗಲಿ ನಿಮಗೆ ಲೋ ಎಂಡಲ್ಲಿ ಲಡಾಖೆಲ್ಲ ಎತ್ಕೊಂಡು ಹೋಗೋಕ್ಕೆ. ಹಾಗೆ ಡಿಫ್ರೆನ್ಸ್ ತೋರಿಸ್ತಾಯಿದ್ರು ADVದು ಹಳೆ 23 ಮಾಡಲು 24 ಮಾಡಲದು. ನೀವು ಬಂದ್ಬಿಟ್ಟು ರೇಡಿಯೇಟ್ರ್ ಫ್ಯಾನು ಎಕ್ಸ್ಪೋಸ್ ಆಗಂಗೆ ಬಿಟ್ಟಿದೆ, ಇದು 23 ಮಾಡಲು. ಈಗ ಇದು ನೋಡ್ತಾರೆ 24 ಮಾಡಲು. ಇದನ್ನು ಫುಲ್ಲು ಒಳಗಡೆ ಪ್ಯಾಕ್ಡ್ ಆಗಿಬಿಟ್ಟಿದ್ದಾನೆ. ಆಮೇಲೆ ಎಕ್ಸಾಸ್ಟು ಅಷ್ಟೇ, ಎಕ್ಸಾಸ್ಟ್ ಪೈಪ್ ನೋಡಿದ್ರೆ ನಿಮಗೆ ಇದೊಂಚೂರು ಕೆಳಗಡೆ ಕೊಟ್ಟಿದ್ದ. ಬಟ್ 2024 ಮಾಡಲಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಸ್ವಲ್ಪ ಎಕ್ಸಾಸ್ಟು ಎತ್ತದಂಗಿದೆ. ಇನ್ನೂ ಇಂಜಿನ್ ಸ್ಪೆಕ್ಕೆಲ್ಲ ಸೇಮು, ಬಟ್ ಇನ್ನೂ ಟ್ಯೂನಿಂಗ್ ಚೆನ್ನಾಗಿದೆ. ಬಟ್ ನನಗೆ ಈ ಗಾಡಿ ಏನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಬಂದ್ಬಿಟ್ಟು ಹೈಟು. ಆಬ್ವಿಯಸ್ಲಿ ಡಾಮಿನರ್ ಅಷ್ಟೇ ಇದೆ, ಬಟ್ ADV ಆಗಿರೋದ್ರಿಂದ ನಿಮಗೆ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇನ್ನೂ ಹೈಟ್ ಬರುತ್ತೆ. ಸೊ ಅದರಿಂದ ಮ್ಯಾನೇಜ್ ಮಾಡೋದು ಕಷ್ಟ. BSA ಗೋಲ್ಡ್ ಮೇಲೆ ಒಲವಿದೆ, ನೋಡೋಣ ಏನಾಗುತ್ತೆ, ಹೆಂಗೆ ಓಡುತ್ತೆ ಗಾಡಿ ಇನ್ನೊಂದು ತಿಂಗಳಲ್ಲಿ, ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ, ಪಾರ್ಟ್ಸ್ ಅವೈಲಬಿಲಿಟಿ ಹೆಂಗಿದೆ ಅನ್ನೋದು. ಇನ್ನು ಇಂಜಿನ್ ಸ್ಪೆಕ್ಕೆಲ್ಲ ನಾನು ಆಗಲೇ ಹೇಳ್ಬಿಟ್ಟೆ ನಿಮಗೆ ಸ್ನೇಹಿತರೆ, ಸಿಂಗಲ್ ಸಿಲಿಂಡ್ರ್ ಆಗಿರೋದ್ರಿಂದ ಮೇಂಟೆನೆನ್ಸು ಆಮೇಲೆ ಮೈಲೇಜ್ ವಿಷಯದಲ್ಲಿ ಡ್ಯುಯಲ್ ಸಿಲಿಂಡ್ರಿಗಿಂತಲೂ ಚೆನ್ನಾಗಿ ಬರುತ್ತೆ. ಎಕ್ಸಾಕ್ಟಾಗಿ 652cc ಇಂಜಿನ್ ಇದು. ಸೊ ಆಮೇಲೆ ಟೈರ್ ಸೈಜ್ ಎಲ್ಲ ಒಂದು ಸಲ ಹೇಳ್ಬಿಡ್ತೀನಿ ನಿಮಗೆ. ಆಮೇಲೆ ಎರಡೂ ಬಂದ್ಬಿಟ್ಟು ಪೆರಲಿ ಟೈರ್ಸೇ ಬರ್ತಿದೆ ಗೋಲ್ಡ್ ಸ್ಟಾರಲ್ಲಿ. ಎರಡೂ ಕಂಪ್ನಿಯಿಂದಲೂ ಪೆರಲಿ ಟೈರ್ಸು. ಒಂದೇ ಒಂದು ಬೇಜಾರಾಗಿದ್ದು ನನಗೆ, ಹೆಡ್ಲೈಟ್ ಬಂದ್ಬಿಟ್ಟು ಅಲೆಜನ್ ಬಲ್ಬ್ ಕೊಟ್ಟಿದ್ದಾನೆ. ಮೇ ಬಿ ರೆಟ್ರೋ ಸ್ಟೈಲ್ ಉಳಿಸ್ಕೊಳ್ಳೋಕ್ಕೆ. ಇಂಡಿಕೇಟ್ರು ಬಂದ್ಬಿಟ್ಟು ಈ LED ಇದೆ, ಬಟ್ ಹೆಡ್ಲೈಟ್ ಬಂದ್ಬಿಟ್ಟು ಅಲೆಜನ್ ಬಲ್ಬ್ ಕೊಟ್ಟಿದ್ದಾನೆ. ಹಾಗೆ ADVದು ಹೈಟ್ ಚೆಕ್ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಈ ಡೀಟೇಲ್ ಕೊಡ್ತಾ ಇರೋದು ಗೋಲ್ಡ್ ಸ್ಟಾರ್ ಮೇಲೇ. ಆಮೇಲೆ ರೇರಲ್ಲಿ ಬಂದ್ಬಿಟ್ಟು 17 ಇಂಚು, ಫ್ರಂಟಲ್ಲಿ 18 ಇಂಚ್ ವೀಲು, ಒಂದು 12 ಲೀಟ್ರಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಸೊ ಈ ಗಾಡಿ ADV ನನ್ನ ತಲೆಯಿಂದ ತೆಗೆದಿದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ಹೈಟು ಸ್ವಲ್ಪ ಪ್ರಾಬ್ಲಮ್ ಆಗೋದು. ಬಟ್ ಪ್ರೈಸ್ ಟ್ಯಾಗ್ ನೋಡಿದ್ರೆ ಸ್ನೇಹಿತರೆ ಬರೀ 2,80,000 ಈಗ. ಪ್ರತಿಯೊಂದು ADV ಅಥವಾ ಪ್ರತಿಯೊಂದು SD ಗಾಡಿ
280ಕ್ಕೆ ಬರ್ತಾಯಿದೆ. ರೋಡ್ಸ್ಟರ್ಗೆ ಹೋಗಿ, ಎ ಡಿ ವಿಗೆ ಹೋಗಿ ಅಥವಾ ಸ್ಕ್ರ್ಯಾಮ್ಲರ್ಗೆ ಹೋಗಿ ಆಲ್ಮೋಸ್ಟ್ 280ಕ್ಕೆ ನನ್ನ ಪ್ರಕಾರ ಜಾವ ಎಸ್ ಡಿಲಿ ಬಿಟ್ಟರೆ ಬೇರೆ ಯಾವ ಗಾಡಿನೂ 3 ಲಕ್ಷದ ಒಳಗಡೆ 400 cc 350 cc ಗಾಡಿಗಳು ಯಾವುದ್ರಲ್ಲೂ ಇಲ್ಲ, ಬಜಾಜ್ ಎಕ್ಸೆಪ್ಟ್ ಮಾಡಿದ್ರೆ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್. ಬಟ್ ಅವರು ಮಾರ್ಕೆಟಿಂಗು, ಡಿಸ್ಟ್ರಿಬ್ಯೂಷನು, ಪಾರ್ಟ್ಸ್ ಅವೈಲಬಿಲಿಟಿಲಿ ಇನ್ನೂ ಒಂಚೂರು ಇಂಪ್ರೂವ್ ಆದರೆ ಐ ಥಿಂಕ್ ದ್ಯಾಟ್ ವುಡ್ ಬಿ, ಅಂದರೆ ಎಲ್ಲ ಥರ ಸ್ಟೈಲಿಂಗ್ ಗಾಡಿಗಳು ಇದೆ ಇವ್ರ ಹತ್ರ. ಸೊ ಅದರಿಂದ ಐ ಥಿಂಕ್ ಆಮೇಲೆ ನನಗೆ ಈ ಗಾಡಿ ಎ ಡಿ ವಿ ಆ್ಯಕ್ಚುಲಿ ಇಷ್ಟ ಆಯಿತು. ಬಟ್ ಪವರ್ ಫಿಗರ್ಸು ಎಲ್ಲ ನೋಡಿದ್ರೆ ಹಳೆ ಹಿಮಾಲಯನಷ್ಟೇ ಇದೆ. 147 ಟಾಪ್ ಸ್ಪೀಡ್ ಹೋಗುತ್ತೆ. ಹೈಟ್ ವಿಶ್ಟಸಲ್ಲೂ ಅಷ್ಟೇ, ಒಂದು ನನಗೆ ಟೋ ಆಗ್ತಿತ್ತು ಕಾಲು, ಇನ್ನೊಂದು ಬಂದ್ಬಿಟ್ಟು ಫ್ಲ್ಯಾಟ್ ಫುಟ್ ಆಗ್ತಾಯಿತ್ತು. ನಾನು ನೋಡೋಕೆ ಹೋಗಿದ್ದು ಬಂದ್ಬಿಟ್ಟು ಎಸ್ ಡಿ ಗಾಡಿ, ಆದರೆ BSA ಗೋಲ್ಡ್ 650 ಯಾಕೋ ತುಂಬ ಇಷ್ಟ ಆಗೋಯಿತು ಗಾಡಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ದುಡ್ಡಾಗಿ ಆಮೇಲೆ ಗಾಡಿನೂ ಸ್ವಲ್ಪ ಓಡಿದ್ರೆ BSA ಗೋಲ್ಡು ಹೆಂಗೆ ಓಡುತ್ತೆ ಏನು ಕತೆ ಗೊತ್ತಿಲ್ಲ. ಫಸ್ಟ್ ವರ್ಷನ್ ಆಗಿರೋದ್ರಿಂದ ಈ ಪ್ರೈಸಿಂಗ್ ಬಂದ್ಬಿಟ್ಟು 3,70,000 ಇದೆ ಈಗ. ಆಲ್ಮೋಸ್ಟ್ 380 ಆಗಿಬಿಡುತ್ತೆ ಆನ್ ರೋಡು. ಆಮೇಲೆ ನನ್ನ ಕೇಳಿದ್ರೆ 650 ಸಿಂಗಲ್ ಸಿಲಿಂಡ್ರಿಗೆ ಈ ರೇಟ್ ಆರಾಮಾಗಿ ಕೊಡ್ಬೋದು. ಸ್ನೇಹಿತರೆ, BSA ಗೋಲ್ಡ್ ಸ್ಟಾರ್ 650 ಯಾಕೋ ತುಂಬ ಇಷ್ಟ ಆಗಿದೆ. ಆ್ಯಕ್ಚುಲಿ ನಂದು ಬಜೆಟ್ ಅಷ್ಟಿಲ್ಲ ಈಗ ಸದ್ಯಕ್ಕೆ. ನಾವು ಒಂದು 3 ಅಂದರೆ ಡಾಮಿನರ್ 400ಗೆ ಹೋದ್ರೂ ಈಗ 3 ಲಕ್ಷ ಇದೆ. ಸೊ ಐ ಥಿಂಕ್ ಒಂದು 340 ಸ್ಟ್ರೆಚ್ ಮಾಡಿಬಿಟ್ಟು ಒಂದು ಪವರ್ಫುಲ್ ಗಾಡಿ ತೊಗೋಬೇಕು ಅಂತ ಅನ್ನಿಸ್ತಿತ್ತು. ಡಾಮಿನರ್ 250ಗಿಂತಲೂ ಜಾಸ್ತಿ ಇರೋದು. ಬಟ್ ಗೋಲ್ಡ್ ಸ್ಟಾರ್ ನೋಡಿದ್ಮೇಲೆ ಯಾಕೋ ತುಂಬ ಮನಸ್ಸಾಯಿತು. ಯಾಕಂದರೆ ನನ್ನ ವೈಫ್ಗೂ ವೀಡಿಯೋ ತೋರಿಸ್ದಾಗ ಅಂತಾಯಿದ್ರು, ತೊಗೊಂಡ್ರೆ ಈ ಥರ ಅಂದರೆ ರೆಟ್ರೋ ಕ್ಲಾಸಿಕ್ ಗಾಡಿಗಳೇ ಲೈಫ್ ಟೈಮ್ಗೂ ಯೂಸ್ ಆಗುತ್ತೆ. ಆಮೇಲೆ ಸೀಟದು ಬಂದ್ಬಿಟ್ಟು ಡೈಮೆನ್ಷನ್ ಅಷ್ಟೇ ತುಂಬ ಉದ್ದ ಇದೆ, 3 ಜನ ಆರಾಮಾಗಿ ಕೂತ್ಕೋಬೋದು. ಆಮೇಲೆ ಗಾಡಿ ಕೂತ್ಮೇಲಂತೂ ತುಂಬ ಸಖತ್ತಾಗಿದೆ, ನೀವೇನೋ ಹೈಟ್ ಕಮ್ಮಿ ಇದ್ದರೂ. ಆಮೇಲೆ ನನಗೆ ಓಡ್ಸೋಕ್ಕಿಂತನೂ ನಾನು ಅಂದ್ಕೊಂಡಿದ್ದು ಈ BSA ಗೋಲ್ಡ್ ಬಂದು ತುಂಬ ಹಳೆಯದು, 1960ಸ್ದು ಗಾಡಿ. ಇವರು ಅದೇ ರೆಟ್ರೋನ ಉಳಿಸ್ಕೊಂಡಿದ್ದಾರೆ. ಇಂಜಿನ್ ಕಂಪಾರ್ಟ್ಮೆಂಟ್ ಎಲ್ಲ ನೋಡಿದ್ರೆ ನಿಮಗೆ ಸಿಂಗಲ್ ಸಿಲಿಂಡ್ರಲ್ಲಿ 650 cc ಇಂಜಿನ್ ಅದು ಹೆಂಗೆ ಕೂಡಿಸಿದ್ದಾರೆ, ಪ್ಲಸ್ ಲಿಕ್ವಿಡ್ ಕೂಲಿಂಗ್ ಇಂಜಿನ್ನು. ಸೊ ಟೆಕ್ ವೈಸೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆಮೇಲೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ವಿಷಯದಲ್ಲಿ ನನಗೆ ಕಷ್ಟ ಆಗ್ಬೋದು ಬಂದ್ಬಿಟ್ಟು ಟೈರು ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ರೂ ಆಫ್ ರೋಡಿಂಗ್ ಅಂತೂ ಯಾರೂ ಮಾಡಲ್ಲ ಆಯಿತಾ ಈ ಗಾಡೀಲಿ. ಬಟ್ ಅವರು ರೆಟ್ರೋನ ಉಳಿಸ್ಕೊಳ್ಳೋಕ್ಕೆ ಬಂದು ಸ್ಪೋಕ್ಸ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ವಿಷಯದಲ್ಲಿ ಓಕೆ, ಬಟ್ ಪಂಚರ್ ಆದರೆ ಹೆಂಗೆ ಬಿಚ್ಚಿಸ್ತೀರಾ ವೀಲ್ನ? ಒಂದು ಸಲ ವೀಲ್ ಬಿಚ್ಚಿಸಿದ್ಮೇಲೆ ನಿಮಗೆ ಗೊತ್ತು ಕಷ್ಟ. ಅಟ್ಲೀಸ್ಟ್ ರಾಯಲ್ ಎನ್ಫೀಲ್ಡ್ ಆದರೂ ಮ್ಯಾನೇಜ್ ಮಾಡ್ಬೋದು. ಈ BSA ಗೋಲ್ಡು ನಾರ್ಮಲ್ ಆಗಿರೋ ಮೆಕ್ಯಾನಿಕ್ಗಳು ಏನಾದರೂ ಚಿತ್ರಾನ್ನ ಮಾಡಿಬಿಡ್ತಾರೆ ಹಿಂದ್ಗಡೆ ಡಿಸ್ಪ್ಲೇಟ್ನ. ಸೊ ಅದೊಂದು ಸ್ವಲ್ಪ ಭಯ ಆಗ್ತಿದೆ. ಆಮೇಲೆ ಎಲ್ಲಿ ಮೋಜೋ ಥರ ಗಾಡಿ, ಮಹೇಂದ್ರ ಮೋಜೋ ಬಿಟ್ಟಾಗೂ ತುಂಬ ಹೈಪಲ್ಲಿತ್ತು ಗಾಡಿ. ಸಿಕ್ಕಾಪಟ್ಟೆ ರೋಡ್ ಟೂರಿಂಗು, ರೋಡ್ ಟೆಸ್ಟ್ ಎಲ್ಲ ಮಾಡಿದ್ರು. ಆಮೇಲೆ ಎಲ್ಲಿ ಕಾಣ್ದಂಗೆ ಗಾಯಬಾಗೋಯ್ತು. ಸೊ ಆ ಥರ ಏನಾದ್ರು ಆಗ್ಬೋದಾ ಕಂಪನಿ ವಿಷಯದಲ್ಲಿ ಅನ್ನೋದು ಒಂದು ಸ್ವಲ್ಪ ಭಯ ಇದೆ. ಆಮೇಲೆ ಆಲೋಜನ್ ಬಲ್ಬ್ಸು ಅದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ನಾನು ಅಪ್ಡೇಟ್ ಮಾಡ್ತೀನಿ ಅದನ್ನೆಲ್ಲ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀನಿ, ನಿಮ್ಮನ್ನ ಲೂಪಲ್ಲಿ ಇಟ್ಟಿರ್ತೀನಿ. ಆಮೇಲೆ ಕೆಲವರು ಕಮೆಂಟ್ ಆಗ್ತಾಯಿದ್ರೆ ಡಾಮಿನರ್ ಕೊಡಬೇಡಿ ಸಾಕು ಅದು ಇದು ಅಂತ. ಸೊ ನನಗೆ ಡಾಮಿನರ್ ಯಾವತ್ತಿದ್ರು ಫೇವ್ರೇಟ್ ಬೈಕೆ. ಆದರೆ ಏನು ಮಾಡೋದು, ಸ್ವಲ್ಪ ಒಂದು 3 ವರ್ಷ ಆಗ್ತಿದ್ದಂಗೆ ಅನಿಸುತ್ತೆ, ಸ್ವಲ್ಪ ಪವರ್ ಇರೋ ಗಾಡಿ ಬೇಕು, ಇನ್ನೂ ಬೇಕು 160 ಹೋಗುವಂಥದ್ದು ಅಂತ. ಸೊ ಅದರಿಂದ ತೊಗೋತಾ ಇದ್ದೀನಿ. ಆಮೇಲೆ ನಾವೀಗ ನಂದು ಏಜ್ ಬಂದು ಆಲ್ಮೋಸ್ಟ್ ಈಗ 34 ಆಯಿತು. ಸೊ ಈ 250 cc ಕ್ಯಾಟಗರಿಯಿಂದ ನಾನು ಬಿಟ್ಟು ಹೋಗಲೇಬೇಕು ಸ್ವಲ್ಪ ಮುಂದಕ್ಕೆ. ಮತ್ತು ಡಾಮಿನರ್ 400 ತೊಗೊಂಡ್ರೆ ಸರಿ ಹೋಗಲ್ಲ, ಒಂದು ಬ್ರ್ಯಾಂಡ್ ಚೇಂಜ್ ಮಾಡೋಣ. ಆಮೇಲೆ ಫ್ಯಾಮಿಲಿ ಪರ್ಸನ್ ಆಗಿರೋದ್ರಿಂದ ಸ್ವಲ್ಪ ಹೈಟು ಇದೆಲ್ಲ ನೋಡ್ಕೊಂಡು ತೊಗೋಬೇಕಾಗುತ್ತೆ, ಸೀಟ್ ಕಂಫರ್ಟೇಬಲ್ ಅದರಲ್ಲ. ಸೊ ಆಮೇಲೆ ಮೇನು ವೆಯ್ಟು ಡಾಮಿನರ್ದು ಅದ್ರದ್ದು ವೀಡಿಯೋ ಇದೆ, ಏನಕ್ಕೆ ನಾನು ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ ಅನ್ನೋದು. ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಪಿಂಗ್ ಮಾಡಿ, ಗಾಡಿ ತೊಗೊಳೋದ್ರೆ ಇಂಟ್ರೆಸ್ಟ್ ಇದ್ದರೆ, ನಮ್ಮದೇನೋ ತೊಗೋಬೇಕು ಅಂತ ಅನಿಸಿದ್ರೆ. ಸೊ ಆಮೇಲೆ ಮುಂದಿನ ವೀಡಿಯೋಸಲ್ಲಿ ನಾನು BSA ಗೋಲ್ಡೇ ತೊಗೊಂಡ ಅಥವಾ ಯಾವ ಗಾಡಿ ತೊಗೊಂಡೆ ಅನ್ನೋದನ್ನು ನಿಮಗೆ ಲೂಪಲ್ಲಿ ಇಡ್ತೀನಿ. ನಂದು ಈಗ ಟ್ರಿಯಂಪ್ದು ಸ್ಪೀಡ್ 400 ಆದರೆ ಆಲ್ಮೋಸ್ಟ್ ಅದೇ ಥರ ಇದೆ. ಬಟ್ BSA ಗೋಲ್ಡ್ ನೋಡಿದ್ಮೇಲೆ ಯಾಕೋ ಇನ್ನೊಂದು ಸ್ವಲ್ಪ ಗಾಡಿ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಟ್ ಟ್ರಿಯಂಪ್ದು ಒಂದು ನನಗೆ ಸಮಸ್ಯೆ ಏನಂದರೆ, ಈ ಕೀರ್ತಿ ಬಜಾಜ್ ಇದೆಯಲ್ಲ, ಕೀರ್ತಿ ಟ್ರಿಯಂಪ್, ಅವರು ಇಲ್ಲಿ ನಮ್ಮ ಏರಿಯಾದಲ್ಲಿ ಇಲ್ಲ ಸರ್ವಿಸಿಂಗು. ಅದೊಂದು ಸ್ವಲ್ಪ ಇಶ್ಯೂ ಆಗ್ಬೋದು. ಯಾರಾದರೂ ಟ್ರಿಯಂಪ್ ಓನರ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮಗೆ ಫಸ್ಟ್ ಸರ್ವಿಸು ಸೆಕೆಂಡ್ ಸರ್ವಿಸ್ ಎಷ್ಟು ಚಾರ್ಜ್ ಮಾಡಿದ್ದಾರೆ ಅನ್ನೋದು. ಬ್ರ್ಯಾಂಡ್ ಅಲ್ವಾ, ಸೊ ಅದರಿಂದ ಒಂದು ಭಯ ಆಗ್ತಿದೆ. ಆಮೇಲೆ ಚೈನ್ಸ್ ಪಾಕೆಟು ರೈಟ್ ಸೈಡ್ ಇದೆ. BSA ಗೋಲ್ಡಲ್ಲೂ ಅಷ್ಟೇ ನಿಮಗೆ ಸೈಲೆನ್ಸರ್ ಅಷ್ಟೇ ಬರುತ್ತೆ, ಟ್ರಿಯಂಪ್ದು ಅಷ್ಟೇ. ಈ ಹೈಯರ್ ಎಂಡ್ ಗಾಡಿಗಳಿಗೆ ಹೋಗ್ತಿದ್ದಂಗೆ ರೈಟ್ ಸೈಡ್ಗೆ ಬರುತ್ತೆ ಚೈನ್ ಸೆಟಪ್ಪು. ಕೆಲವರು ಅದ್ರ ಮೇಲೂ ಪ್ರಶ್ನೆ ಕೇಳಿದರೆ ಇದು ಕಷ್ಟ ಆಗಲ್ಲ ಚೈನ್ ಕ್ಲೀನಿಂಗ್ ಅಂತ. ಇಲ್ಲ, ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಸ್ಟ್ಯಾಂಡ್ ಇರೋದ್ರಿಂದ ನೀವು ಇನ್ನೊಬ್ರಿಗೆ ಹಿಂಗೆ ಎಳೆದ್ಬಿಟ್ಟು ಇಟ್ಕೊಳ್ಳೋಕೆ ಹೇಳ್ಬಿಟ್ಟು ಚೈನ್ ಲೂಬಿಂಗ್ ಮಾಡೋಕ್ಕೆ ಆ್ಯಕ್ಚುಲಿ ರೈಟ್ ಸೈಡಿಗೆ ಚೈನ್ ಸೆಟಪ್ ಇದ್ರೇ ಒಳ್ಳೆಯದು. ಬಟ್ ಒಬ್ಬರೇ ಮಾಡ್ಬೇಕಾದ್ರೆ ನಾರ್ಮಲಾಗಿ ನಾವು ಮಾಡೋ ಥರ ಮಾಡೋಕ್ಕಾಗಲ್ಲ. ಹಿಂಗೆ ತಳ್ಕೊಂಡು ಒಂದೇ ಸ್ಯಾಡಲ್ ಹಾಕೋಬೇಕು, ಇಲ್ಲಾಂದರೆ ಪ್ಯಾಡ್ಲಾಕ್ ಹಾಕೋಬೇಕು, ಇಲ್ಲಾಂದರೆ
ಇನ್ನೊಬ್ರು ಯಾರು ಹೆಲ್ಪ್ ಕೇಳ್ಬಿಟ್ಟು ಸ್ಟ್ಯಾಂಡಲ್ಲಿ ಲೆಫ್ಟಿಗೆ ಎಳೆದ್ಬಿಟ್ಟು ಆ ಕಡೆ ಹಿಂಗೆ ಚೈನ್ ಕ್ಲೀನ್ ಮಾಡಬೇಕು. ಸೊ ಅದೇನು ಅಷ್ಟು ದೊಡ್ಡ ಇಶ್ಯೂ ಆಗಲ್ಲ. ಟ್ರಿಯಂಪ್ಗೆ ಅದು ಕೆಲವ್ರು ಕಮೆಂಟ್ ಹಾಕಿದ್ರಿ, ಅದು ಚೈನ್ ಸೆಟಪ್ ಆ ಕಡೆ ರೈಟ್ ಸೈಡ್ಗಿದೆ, ಪ್ರಾಬ್ಲಮ್ ಆಗುತ್ತೆ ಹಂಗೆ ಅಂತ. ಸೊ ಸ್ಟ್ಯಾಂಡಿಗೆ ಕರೆದ್ರಿಂದ ಅದು ಪ್ರಾಬ್ಲಮ್ ಆಗಲ್ಲ ಅಂದ್ಕೋತೀನಿ. ಸೊ ನೋಡೋಣ, ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಒಂದು ಕರೆಕ್ಟಾಗಿ ಕನ್ಫರ್ಮೇಷನ್ ಕೊಡ್ತೀನಿ ಯಾವ ಗಾಡಿ ತೊಗೋತೀನಿ ಅನ್ನೋದು. ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್. ಸುದ್ದಿ ಚೆಕ್ ಕೇರ್. ಬಾಯ್.